ಎಲ್ಲರಿಗೂ ಬೆಳಿಗ್ಗೆ ಶುಭೋದಯ. ನಮ್ಮ ರಾಜು ಸ್ನೇಹ ಬಳಗದ ವತಿಯಿಂದ ಕುಮಾರ್ ಅವರು ಹಲವಾರು ವರ್ಷಗಳಿಂದ ಸಾವಿರಾರು ಗಿಡಗಳನ್ನ ಬೆಳೆಸಿ ಇವತ್ತು ಪರಿಸರ ಏನು ನಾಶ ಆಗ್ತಾಯಿದೆ ಅದನ್ನು ಪೋಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ನನ್ನ ಮಗಳದೇ ಆಗ್ಬೋದು, ನಮ್ಮ ಮನೇಲಿ ಯಾವುದೇ ನನ್ನ ಹುಟ್ಟುಹಬ್ಬ ಆಗ್ಬೋದು, ಆ್ಯನಿವರ್ಸರಿ ಆಗ್ಬೋದು, ಇನ್ಯಾರದೇ ಮನೆ ಫಂಕ್ಷನ್ಗಳಾದರೂ ನಮ್ಮ ಕುಮಾರ್ ಅವ್ರಿಗೆ ಹೇಳಿದ ತಕ್ಷಣ ಪಾಪ ನಿಜವಾಗ್ಲೂ ಏನು ಬೇಜಾರು ಮಾಡ್ಕೊಳ್ಳೋದನ್ನೇ ಖಂಡಿತ ಬಂದು ನಾನು ಕೈ ಜೋಡಿಸ್ತೀನಿ ಮಾಡಿಕೊಡ್ತೀನಿ ಅಂತ ಹೇಳಿ ನೆನ್ನೆನೂ ಅವ್ರಿಗೆ ಹೇಳಿದ ತಕ್ಷಣ ಮಾಡಿ ಇವತ್ತು ಒಂದು ನೇರಳೆ ಗಿಡ ನೆಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ರು. ಅವ್ರಿಗೆ ನಿಮ್ಮ ಪರವಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಲೋಕೇಶ್ ಅಣ್ಣವ್ರಿಗೂ ಸಹ ಪರಿಸರಕ್ಕೆ ನಮ್ಮ ರಾಜೀವ್ ಸ್ನೇಹ ಬಳಗದಿಂದ ನಾವು ಯಾವತ್ತೂ ಯಾರೇ ಕರೆ ಕೊಟ್ಟರು ಜೊತೆಗಿದ್ದೀವಿ. ಅದೇ ಥರ ಅವ್ರದ್ದು ಹುಟ್ಟುಹಬ್ಬಕ್ಕೆ ಕರೆ ಕೊಟ್ಟರು. ಅದೇ ರೀತಿ ಪರಿಸರ ಉಳಿಸೋದಕ್ಕೆ ಅವರು ಕೈ ಜೋಡಿಸಿದರೆ ಅವ್ರಿಗೂ ಸಹ ತಾಯಿ ಚಾಮುಂಡೇಶ್ವರಿ ಅಮ್ಮ ಅವ್ರಿಗೆ ಆಯಸ್ಸು ಆರೋಗ್ಯ ಅಂತಸ್ತು ಕೊಟ್ಟು ಇನ್ನಷ್ಟು ಉನ್ನತ ಅವ್ರಿಗೆ ಶಕ್ತಿ ಸಹ ಕೊಡಲಿ. ಎಲ್ಲರೂ ಪರಿಸರ ಕೈ ಜೋಡಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಅದು ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ಇವತ್ತೇನು ಒಂದು ನಮ್ಮ ಸ್ನೇಹಿತರಾದ ನಮ್ಮ ಕಂಪ್ನಿಯ ಸದಸ್ಯರ ಸುರೇಶ ಬಂದಿದ್ದಾರೆ, ಬಳ್ಳಾರಿ ಹುಟ್ಟು ಬಂದಿದ್ದಾರೆ, ಹಾಗೂ ನನ್ನ ಮಗಳು ಅವಳು ಸಹ ಲಯನ್ಸ್ ಮೆಂಬರು ಉನ್ನತಿ ಅಂತೇಳಿ. ಜೊತೆಗೆ ನಾನು ಸಾರ್ವಜನಿಕರು ವಿನಂತಿ ಮಾಡ್ಕೊತೀನಿ, ದಯವಿಟ್ಟು ಇವತ್ತಿನ ದಿನ ನಿಮಗೆ ಗೊತ್ತಿದೆ ಪರಿಸರ ಯಾವ ರೀತಿ ಆಗ್ತಾಯಿದೆ, ಮಳೆಗಳಿಲ್ಲದೇ ಎಷ್ಟು ತೊಂದರೆ ಆಗ್ತಾಯಿದೆ, ಎಷ್ಟು ಅನುಭವಿಸ್ತಾ ಇದ್ದೀವಿ ಬಿಸಿಲಲ್ಲಿ ಅಂತ. ದಯವಿಟ್ಟು ಪರಿಸರ ಗಿಡಗಳನ್ನ ದಯವಿಟ್ಟು ಪೋಷಣೆ ಮಾಡಿ, ಯಾವುದೇ ಕಾರಣಕ್ಕೂ ಕಡಿಬೇಡಿ. ಜೊತೆಗೆ ನಿಮ್ಮ ಮನೆಯಲ್ಲಿ ಹುಟ್ಟುಹಬ್ಬ ಆಗ್ಬೋದು, ಇನ್ನೇನು ಶುಭ ಕಾರ್ಯಗಳಾದರೂ ಸಹ ಈ ಥರ ಒಂದು ಗಿಡ ನೆಡುವ ಮುಖಾಂತರ ಹುಟ್ಟುಹಬ್ಬನ ಆಚರಿಸಿ ಪರಿಸರನ ಉಳಿಸಿ ದೇಶನ ಕಾಪಾಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಜೈ